ರಾಣಿ ಅಮ್ಮ ಅಲ್ವಾ? ಅಮ್ಮ ಅಂದರೆ ದೇವರು ಅಂತ ನೀನು ನನಗೆ ಹೇಳ್ತಾ ಇದ್ದೆ ತಾನೆ? ಇವರು ದೇವ್ರ ಥರನೇ ಅಲ್ವಾ ನಿನಗೆ? ಕ್ಷಮೆ ಕೇಳು ಅಲ್ಲ? ದೊರೆ, ಇವಾಗ ನೀನು ಕ್ಷಮೆ ಕೇಳ್ತೀಯಾ ಅಥವಾ ನಾನು ಕೇಳಲಾ? ನನ್ ಕ್ಷಮಿಸ್ಬಿಡು. ತಪ್ಪಾಯ್ತು. ಇದು 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 ನನ್ನ ಮಗಳು ಅಂದರೆ ಸರಿ, ಎಲ್ಲ ಆಯ್ತಲ್ಲ ಈಗ? ಸರಿ ಬಿಡಿ, ಬನ್ನಿ ಕೂತ್ಕೊಳ್ಳಿ. ಗೌಡ್ರಿ ಬನ್ನಿ, ಸೋಮೇಗೌಡ್ರೆ ಬನ್ನಿ ಕೂತ್ಕೊಳ್ಳಿ. ಇಲ್ಲ, ನಾನು ಪೂರ್ತಿ ಒಳಗೆ ಬರೋಕ್ಕಿಲ್ಲ. ಬಂದರೆ ಕಾಮಿನಿ ದೇವಿ ನಾನು ಸಾಯಿಸ್ತಾಳೆ. ಏನಂತೆ? ಅವ್ರನ್ನ ಇಗ್ನೋರ್ ಮಾಡಿ. ಇಗ್ನೋರ್. ವಾ, ಇವ್ರು ಇಂಗ್ಲೀಷ್ನಾಗ ಹೇಳ್ತಿದ್ದಾರೆ ಅಂದರೆ ನಾವೆಲ್ಲ ಸುಮ್ಕಾಗೋದೇ ಒಳ್ಳೇದು. ರಾಣಿ ಗೌಡ್ರೆ, ನಾನು ಹೊಸಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹೊಸಿ ಅರ್ಜೆಂಟ್ ಕೆಲಸ ಅದೇ. ಹಾಂ, ನಾವು ಹೋಗ್ಬಿಟ್ಟು ಬರ್ತೀನಿ. ಹಾಂ, ಸೊಸಿ ನೋಡ್ಕೊ. ಹಾಂ, ನಾನು ಬಂದೆ. ಏನಿಲ್ಲ, ನಾನು SLC ಪರೀಕ್ಷೆ ಬರಿತೀವಿ. ನಮ್ಮ ಅತ್ತೆ ನಾನು ಓದೋಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತವ್ರೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಅರೇ ರಾಣಿ, ಅಲ್ಲ ಕಣವ, ಅವಾಗ ನಾನು ಓದು ಅಂದಾಗ ನಾವು ಓದಕ್ಕಿಲ್ಲ ಅಂತ ಸುಮ್ಕಾಗೋದೆ. ಈಗ ಓದೋ ಮನ್ಸು ಮಾಡಿದ್ಯಾ ನೀನು? ಅದಕ್ಕೆ ನನ್ನ ಅತ್ತೆನೂ ಬೆಂಬಲವಾಗಿದ್ದಾರೆ ಅಂತ ಕೇಳಿ ನಂಗೆ ಬಹು ಖುಷಿ ಆಗ್ಬಿಡ್ತು. ಸಬ್ಬಾಸ್ ಕಣವ, ನಿನ್ನ ಕೈ ಹಿಡ್ದವರು ಬಹು ವಿದ್ಯಾವಂತರು, ಬಹು ಓದಿರೋರು. ಅವ್ರ ಸಮಕ್ಕೆ ಬರಬೇಕು ಅಂದರೆ ಸಂದಾಗ ಓದಬೇಕು. ಒಳ್ಳೇದಾಗ್ಲವ, ಒಳ್ಳೇದಾಗಲಿ. ರಾಣಿ, ನಮ್ಮ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಯಾವಾಗಲೂ ಇರುತ್ತೆ. ನಮ್ಮ ಆಶೀರ್ವಾದಕ್ಕಿಂತ ಮುಖ್ಯವಾಗಿ ಅತ್ತೆ ಮಾವನ ಆಶೀರ್ವಾದ ತುಂಬ ದೊಡ್ಡದು. ಹೋಗಿ ಅವರಿಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಅಪ್ಪ ಅಮ್ಮನ ಇಬ್ಬರು ಆಶೀರ್ವಾದ ಬೇಕು ಅಂತ ನಮ್ಮ ಸೊಸೆ ಹೇಳವಳೆ. ಭಾಷಾರು ಬಾರಾಣಿ, ಏನು ನೋಡ್ತಾ ಇದೆಯಾ? ರಾಣಿ, ನಾವು ಹೋಗ್ಬಿಟ್ಟು ಬರ್ತೀನವ. ಗೌಡ್ರೆ, ನಾವು ಹೋಗ್ಬಿಟ್ಟು ಬರ್ತೀನಿ. ಸೋಮೇಗೌಡ್ರೆ, ಕಾಮಿನಿ ದೇವ್ ಸಿಕ್ಕರೆ ನಂಗೂ ಹೇಳಿ, ನಾನು ಹೊಸಿ ಮಾತಾಡ್ತೀನಿ. ಅವಳು ಇಲ್ಲಿರೋಕ್ಕಿಲ್ಲ, ವರ್ಮಾ ಎಸ್ಟೇಟಲ್ಲಿ ಇರ್ತಾಳೆ. ನಿಮ್ಗೇನಾರು ಸಿಕ್ಕರೆ ನಂಗೆ ಹೇಳಿ. ನಂಗೆ ಸಿಕ್ಕರೆ ನಾನು ಹೇಳ್ತೀನಿ, ನಿಮ್ಗೆ ಸಿಕ್ಕರೆ ನೀವು ಹೇಳಿ. ಬರಲ್ಲ? ಕೇಳಿ ಪ್ರೇಮಿಗಳೇ, ಒಬ್ಬಳು ಹುಚ್ಚನು ಇದ್ದನು,